ಎಲ್ಲ ಪರೀಕ್ಷೆಗಳಿಗೂ ಅತ್ಯಂತ ಉಪಯುಕ್ತವಾಗಿರುವಂಥ ಕ್ವಿಜ್ ಪ್ರಶ್ನೆಗಳನ್ನು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಹೃದಯವು ಯಾವ ಅಂಗಾಂಗ ವ್ಯವಸ್ಥೆಗೆ ಸೇರಿದೆ? ಎ ಜೀರ್ಣಾಂಗ ವ್ಯವಸ್ಥೆ, ಬಿ ರಕ್ತ ಪರಿಚಲನಾ ವ್ಯವಸ್ಥೆ, ಸಿ ಶ್ವಾಸಕೋಶ ವ್ಯವಸ್ಥೆ, ಡಿ ನರಮಂಡಲ. ಇದಕ್ಕೆ ಉತ್ತರ ಬಿ ರಕ್ತ ಪರಿಚಲನಾ ವ್ಯವಸ್ಥೆ. ಹಾವಿನ ಚಲನೆಯನ್ನು ಏನೆಂದು ಕರೆಯುತ್ತಾರೆ? ಎ ನಡೆಯುವುದು, ಬಿ ಹಾರುವುದು, ಸಿ ಸರಿದಾಡುವುದು, ಡಿ ಈಜುವುದು. ಇದಕ್ಕೆ ಸರಿಯಾದ ಉತ್ತರ ಸಿ ಸರಿದಾಡುವುದು. ನೀರಿನಲ್ಲಿ ತೇಲುವ ವಸ್ತು ಯಾವುದು? ಎ ಕಲ್ಲು, ಬಿ ಮರ ಅಥವಾ ಪ್ಲಾಸ್ಟಿಕ್, ಸಿ ಕಬ್ಬಿಣ, ಡಿ ಮಣ್ಣು. ಇದಕ್ಕೆ ಉತ್ತರ ಬಿ ಮರ ಅಥವಾ ಪ್ಲಾಸ್ಟಿಕ್. ಕಾಂತವು ಯಾವ ಲೋಹವನ್ನು ಆಕರ್ಷಿಸುತ್ತದೆ? ಎ ಅಲ್ಯೂಮಿನಿಯಂ, ಬಿ ಕಬ್ಬಿಣ, ಸಿ ತಾಮ್ರ, ಡಿ ಚಿನ್ನ. ಉತ್ತರ ಬಿ ಕಬ್ಬಿಣ. ಉಷ್ಣವಲಯದ ಕಾಡಿನಲ್ಲಿ ಕಂಡುಬರುವ ಪ್ರಾಣಿ ಯಾವುದು? ಎ ಧ್ರುವ ಕರಡಿ, ಬಿ ಹುಲಿ, ಆನೆ, ಮಂಗ, ಸಿ ಪೆಂಗ್ವಿನ್, ಡಿ ಒಂಟೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಹುಲಿ, ಆನೆ, ಮಂಗ. ಮರುಭೂಮಿಯಲ್ಲಿ ಬದುಕಲು ಹೊಂದಿಕೊಂಡಿರುವ ಪ್ರಾಣಿ ಯಾವುದು? ಎ ಧ್ರುವ ಕರಡಿ, ಬಿ ಮೀನು, ಸಿ ಒಂಟೆ, ಡಿ ತಿಮಿಂಗಲ. ಇದಕ್ಕೆ ಸರಿಯಾದ ಉತ್ತರ ಸಿ ಒಂಟೆ. ಸಸ್ಯಗಳು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಚಲಿಸುತ್ತವೆಯೇ? ಎ ಹೌದು, ಪ್ರಾಣಿಗಳಂತೆ, ಬಿ ಇಲ್ಲ, ಅವುಗಳ ದೇಹದ ಭಾಗಗಳು ಮಾತ್ರ ಚಲಿಸುತ್ತವೆ, ಸಿ ಹೌದು, ಬೇರು ಚಲಿಸುತ್ತದೆ, ಡಿ ಯಾವಾಗಲೂ ಚಲಿಸುತ್ತವೆ. ಇದಕ್ಕೆ ಸರಿಯಾದ ಉತ್ತರ ಬಿ ಇಲ್ಲ, ಅವುಗಳ ದೇಹದ ಭಾಗಗಳು ಮಾತ್ರ ಚಲಿಸುತ್ತವೆ. ಸೂರ್ಯನ ಬೆಳಕಿನ ಕಡೆಗೆ ತಿರುಗುವ ಸಸ್ಯದ ಚಲನೆಯನ್ನು ಏನೆಂದು ಕರೆಯುತ್ತಾರೆ? ಎ ಭೂಕರ್ಷಣ ಚಲನೆ, ಬಿ ಪ್ರಕಾಶಾನುವರ್ತನೆ ಚಲನೆ, ಸಿ ಜಲಾನುವರ್ತನೆ ಚಲನೆ, ಡಿ ಸ್ಪರ್ಶಾನುವರ್ತನೆ ಚಲನೆ. ಇದಕ್ಕೆ ಸರಿಯಾದ ಉತ್ತರ ಬಿ ಪ್ರಕಾಶಾನುವರ್ತನೆ ಚಲನೆ. ಗುರುತ್ವಾಕರ್ಷಣೆಯ ಕಡೆಗೆ ಬೇರು ಬೆಳೆಯುವ ಚಲನೆಯನ್ನು ಏನೆಂದು ಕರೀತಾರೆ? ಆಪ್ಷನ್ ಎ ಪ್ರಕಾಶಾನುವರ್ತನೆ ಚಲನೆ, ಬಿ ಭೂಕರ್ಷಣ ಚಲನೆ, ಸಿ ಜಲಾನುವರ್ತನೆ ಚಲನೆ, ಡಿ ರಾಸಾಯನಿಕ ಚಲನೆ. ಸರಿಯಾದ ಉತ್ತರ ಬಿ ಭೂಕರ್ಷಣ ಚಲನೆ. ಮುಟ್ಟಿದಾಗ ಎಲೆ ಮಡಚಿಕೊಳ್ಳುವ ಸಸ್ಯ ಯಾವುದು? ಎ ಸೂರ್ಯಕಾಂತಿ, ಬಿ ಮುಟ್ಟಿದರೆ ಮುನಿ, ಸಿ ಬೇಲಿ ಬಳ್ಳಿ, ಡಿ ತೆಂಗಿನ ಮರ. ಸರಿಯಾದ ಉತ್ತರ ಬಿ ಮುಟ್ಟಿದರೆ ಮುನಿ. ಪ್ರಾಚೀನ ಕಾಲದಲ್ಲಿ ಸಮಯ ಅಳೆಯಲು ಏನು ಬಳಸ್ತಿದ್ರು? ಎ ಗಡಿಯಾರ, ಬಿ ಸೂರ್ಯನ ಬೆಳಕು ಮರಳು ಗಡಿಯಾರ, ಸಿ ಮೊಬೈಲ್, ಡಿ ಡಿಜಿಟಲ್ ಗಡಿಯಾರ. ಸರಿಯಾದ ಉತ್ತರ ಆಪ್ಷನ್ ಬಿ ಸೂರ್ಯನ ನೆರಳು ಮತ್ತು ಮರಳು ಗಡಿಯಾರ. ಹೀಗೆ ಹಲವಾರು ಪ್ರಶ್ನೆಗಳಿಗೆ ಉತ್ತರಗಳನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ. ಈ ಎಲ್ಲ ಚಿತ್ರದ ಸ್ಲೈಡ್ಗಳು ನಿಮಗೆ ಬೇಕು ಅಂತಂದರೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ವಾಟ್ಸಪ್ ಚಾನಲ್ ಕೊಟ್ಟಿರ್ತೀನಿ, ಅದರಲ್ಲಿ ಜಾಯ್ನ್ ಆಗಿ ಅದರಲ್ಲಿ ನಾನು ಶೇರ್ ಮಾಡ್ತೀನಿ. ಧನ್ಯವಾದಗಳು.